ನಮಸ್ಕಾರ ಎಲ್ಲರಿಗೂ ಮಾನಸಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತೇ ಬೆಳಗ್ಗೆ ಮೀನೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದೆಲ್ಲ ಒಣ ಮೀನುಗಳು. ಇದೆಲ್ಲ ನಾನು ಪಾರ್ಸಲ್ ಇಲ್ಲಿ ಒಣಸ್ಲಿಕ್ಕೆ ಹಾಕಿದ್ದೀವಿ. ಜೊತೆಗೆ ಈ ಬೆಕ್ಕುಗಳ ಕಾಟ ಬೇರೆ, ಅದು ಹಿಂದೆನೇ ಓಡೋಗಿದ್ದೀನಿ ನಾನು. ನನ್ನ ಮಗ ನೋಡಿ ಹೇಳ್ತಾ ಇದ್ದೇನೆ 1 2 3 ಅಂತ ಹೇಳಿ. ಇದರಲ್ಲಿ ನನಗೆ ಮತ್ತು ನಮ್ಮ ಪಪ್ಪನ ಮನೆಗೆ ಸ್ವಲ್ಪ ಅರ್ಧ ಇದು ಮನೆಗೆ ತೊಗೊಂಡು ಹೋಗೋದಕ್ಕೆ. ವರ್ಷಂಪ್ರತಿಯಾಗಿ ನಾನು ಸ್ವಲ್ಪ ಪಾರ್ಸಲ್ನ ತೊಗೊಂಡು ಹೋಗ್ತೀನಿ ಮನೆಯಿಂದ. ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಅಲ್ವಾ. ಇದು ರಾತ್ರಿ ಕ್ಲಿಪ್ಪಿಂಗ್. ಇದು ಮಧ್ಯಾಹ್ನ ಮೀನು ಊಟನೇ ಆಯಿತು. ಇದು ಬಿರಿಯಾನಿಗೆ ನಾನು ನಾರ್ಮಲಾಗಿ ಇದೇ ರೀತಿ ಮಾಡ್ತೀನಿ ಬಿರಿಯಾನಿ. ಗ್ರೀನ್ ಮಸಾಲ ಅದನ್ನೇ ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಇಲ್ಲಿ. ಈಗ ಈರುಳ್ಳಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಜೊತೆಗೆ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಗ್ರೀನ್ ಮಸಾಲ ನಾರ್ಮಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಇದು ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಬೇಕು, ಇನ್ನೂ ಸ್ವಲ್ಪ ಬ್ರೌನಾಗಿ ಆಗಬೇಕು, ಆಗಲೇ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಅಂದರೆ ಹಾಗೆ ಅಲ್ವಾ, ಸ್ವಲ್ಪ ಈರುಳ್ಳಿ ಬ್ರೌನ್ ಆಗಿದ್ರೇ ಟೇಸ್ಟ್ ಬಿರಿಯಾನಿನೇ ಅಂತ ಅನಿಸುತ್ತೆ. ಇದಕ್ಕೆ ಗ್ರೀನ್ ಮಸಾಲಾನ ಹಾಕಿದ್ದೀನಿ ನಾನು ಮಾಡಿಟ್ಟಿರೋಂಥದ್ದು. ನಾನು ಒಂದೊಂದು ಸಲ ಒಂದೊಂದು ರೀತಿಯಾಗಿ ಮಾಡ್ತೀನಿ. ಇವತ್ತೇ ಈ ರೀತಿ ಮಾಡ್ತಾಯಿದ್ದೇನೆ ಗ್ರೀನ್ ಬಿರಿಯಾನಿ. ಇವತ್ತೇ ಇದಕ್ಕೆ ಟೊಮೆಟೊನೂ ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂಥೇಳಿ. ಅದಕ್ಕೆ ಸ್ವಲ್ಪ ಅರಿಶಿಣ, ಜೊತೆಗೆ ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೆನ. ಜೊತೆಗೆ ಇದು ಬಿರಿಯಾನಿ ಮಸಾಲಾನ ಹಾಕಿದ್ದೀನಿ ನಾನು. ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಅದನ್ನು ಕುದಿಸ್ಕೋದಕ್ಕೆ ಇಟ್ಟು ನಾನು ಹೊರಗಡೆ ಬಂದಿದ್ದೀನಿ. ಇಲ್ಲಿ ನೋಡಿ ಚಂದ್ರ ನೋಡಿ ಎಷ್ಟು ಚಂದ ಬಂದಿದ್ದಾನೆ. ಹುಣ್ಣಿಮೆ ಹತ್ತಿರ ಇತ್ತಲ್ವ, ಹಾಗಾಗಿ ಇದು ಹುಣ್ಣಿಮೆ ಹಿಂದಿನ ದಿನದ ವ್ಲಾಗ್ ಇದು. ನೋಡಿ ಬಿರಿಯಾನಿಗೆ ಮಸಾಲ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಸುಕ್ಕ ಥರ ಆಗಬೇಕು. ಅದಾದಮೇಲೆ ಎಕ್ಸ್ಟ್ರಾ ನಾನು ರೈಸ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ರೈಸ್ನ. ಅದನ್ನು ಹರಡ್ಕೊಂಡಿದ್ದೀನಿ ಎಲ್ಲ ಕಡೆನೂ. ಜೊತೆಗೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಹಾಕಿದ್ದೀನಿ. ಅದರ ಮೇಲ್ಗಡೆಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ನಾನು, ಯಾಕಂದರೆ ಈ ಅನ್ನಕ್ಕೆ ನಾವು ಉಪ್ಪು ಹಾಕಿ ಬೇಯಿಸೋದಿಲ್ಲ, ಆ ರೀತಿ ಮಾಡಬಾರ್ದು ಅಂತಾರೆ. ಅದಕ್ಕೋಸ್ಕರ ಇದ್ರ ಮೇಲ್ಗಡೆ ಹಾಕ್ತಾಯಿದ್ದೀನಿ ನಾನು. ಈಗ ಎಲ್ಲದನ್ನು ಹಾಕಿ ಚೆನ್ನಾಗಿ, ನೀವು ಬೇಕಿದ್ದರೆ ಇದು ಏನಂತೀರ ಕಲರ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ. ಇದನ್ನು ನಾನು ಒಂದು ತವಾದ ಮೇಲೆ ಇಟ್ಟಿದ್ದೀನಿ. ತವಾದ ಮೇಲೆ ಇಟ್ಟು ಅದನ್ನು ಮುಚ್ಚಿ ಅದರ ಮೇಲೆ ಒಂದು ಕಲ್ಲನ್ನ ಇಟ್ಟಿದ್ದೀನಿ. ಸ್ವಲ್ಪ ಹಬೆಯಲ್ಲಿ ಬೇಯಲಿ ಒಳಗಡೆ ಅಂತ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆನೆ. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ತಿಂದರೆ ಆಯಿತು, ಅಷ್ಟೇ. ಸಿಂಪಲ್ ಇದು ಬಿರಿಯಾನಿ. ಆರಾಮಾಗಿ ಮಾಡ್ಕೋಬೋದು ಯಾರು ಬೇಕಿದ್ದರೂ. ಏನು ಟೆನ್ಷನ್ ಇಲ್ಲ ಇದರಲ್ಲಿ, ಪಟ್ಟ ಅಂತ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇದ್ರದ್ದು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ರೈಸ್ ಕೂಡ ಸ್ವಲ್ಪ ಬಿಡಿ ಬಿಡಿಯಾಗೇ ಇತ್ತು. ಬನ್ನಿ ಊಟ ಮಾಡುವ. ಈ ರೀತಿ ಬಿರಿಯಾನಿ ನಿಮಗೂ ಇಷ್ಟನಾ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಹೇಗೆ ಅನಿಸ್ತು ಅಂತಲೂ ಕಮೆಂಟಲ್ಲಿ ಹೇಳಿ ನನಗೆ. ಈಗ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ ನಾವು. ನಾನು ಚಿಕನ್ ಪೀಸ್ ತಿನ್ನೋದಿಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಮೀನು ಮಾಡಿದ್ರಲ್ವ ಅದನ್ನೇ ಫ್ರೈ ಎಲ್ಲ ತೊಗೊಂಡಿದ್ದೇನೆ. ಖಾಲಿ ರೈಸ್ ಮಾತ್ರ ತಿಂತೀನಿ ನಾನು ಬಿರಿಯಾನಿದು. ಬಾಕಿ ನಮ್ಮ ಮನೆಯವರೆಲ್ಲ ಕೂತಿದ್ದಾರೆ, ಅತ್ತಿಗೆ ಅಣ್ಣ ಎಲ್ಲ, ಅವ್ರದ್ದೇ ನಾನು ಶೂಟ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತೇ ವೆಜ್, ಶುಕ್ರವಾರ ಆದ್ದರಿಂದ ಕಾಯಿ ಕರಿತಾ ಇದ್ದೀನಿ. ಇವತ್ತೇ ನವಲಕೋಸು ಸಾಂಬಾರು ಮತ್ತು ಈ ಏನಂತಾರೆ ಬೇರ್ ಹಲಸಿನ ರವಾ ಫ್ರೈ, ಜೊತೆಗೆ ಹರಿವೆ ಸೊಪ್ಪಿನ ಸುಕ್ಕ. ಇದಿಷ್ಟು ಇದೆ ಇವತ್ತು ರೆಸಿಪಿ. ಒಂದು ಸೈಡ್ ಹರಿವೆ ಸೊಪ್ಪು ಆಗಿದೆ,
ಸಿಂಪಲ್ ರೆಸಿಪಿ ಇದು, ಅದಕ್ಕೆ ನಾನು ನಿಮ್ಗೆ ತೋರಿಸಿಲ್ಲ. ಈ ಕಡೆ ಮಸಾಲಾನ ಹುರಿತಾ ಇದ್ದೀನಿ ಸಾರಿಗೆ, ನವಿಲುಕೋಸಿನ ಸಾರಿಗೆ ಎಲ್ಲ ಮಸಾಲೆನ ಹುರ್ಕೊಂಡಿದ್ದೀನಿ. ನಾರ್ಮಲಿ ನಾನು ಯಾವತ್ತೂ ಮಾಡ್ತೀನಲ್ವ ರೆಸಿಪಿ, ಅದೇ ರೆಸಿಪಿ ಇದು. ಜೊತೆಗೆ ಕಾಯಿ ಮತ್ತು ಅರಿಶಿಣ. ಈ ಕಡೆ ನೋಡಿ ಬೇರ್ ಹಲಸನ್ನೇ ಅಂತಾರಲ್ವ ಇದಕ್ಕೆ, ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ರವೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಈ ಫಿಶ್ ಎಲ್ಲ ಇಲ್ಲದೆ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಆರಾಮಾಗಿ ಅನಿಸುತ್ತೆ ಊಟ. ಈ ನವಿಲುಕೋಸು ಟೊಮೆಟೊ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಮಧ್ಯೆ ಮಧ್ಯದಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀನಿ ನಾನು. ನಮ್ಮ ಪಪ್ಪ ಇದನ್ನು ಶೂಟ್ ಮಾಡ್ಕೊ, ಇದನ್ನು ತೋರಿಸಿಲ್ಲಲ್ಲ ನೀನು ಅಂತ ಹೇಳ್ತಾಯಿದ್ರು. ಈ ಕಡೆ ಎಲೆ ಬಳ್ಳಿ ಇದೆ ನೋಡಿ, ಎಲೆ ಬಳ್ಳಿ ಜೊತೆಗೆ ಈ ಸೈಡು ಈ ಕರಿಮೆಣಸು ಕಾಳು ಅಂತಾರಲ್ಲ ಅದ್ರ ಬಳ್ಳಿ ಇದೆ. ಒಂದು ಸತಿ ಕೊಯ್ಲಾಗಿದೆ ಇದ್ರದ್ದು. ಒಂದೇನೋ ಕಾಣಿಸ್ತು ನನಗೆ, ಅದಕ್ಕೆ ನಾನು ಶೂಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ, ಒಂದೇ ಒಂದು ಇತ್ತದು, ಅದಕ್ಕೆ ತೋರಿಸ್ತಾ ಇದ್ದೇನೆ ನಿಮಗೆ. ಮನೆಯಲ್ಲೇ ಈ ರೀತಿ ವೆರೈಟಿ ಗಿಡಗಳು ಬಳ್ಳಿಗಳು ಇದ್ದರೆ ಎಷ್ಟು ಚೆಂದ ಅಲ್ವಾ. ಎದುರುಗಡೆನೇ ಇರುತ್ತೆ, ಅಲ್ಲಿಂದಲೇ ತೆಗೆದು ಆರಾಮಾಗಿ ಮಾಡ್ಬೋದು. ಇಲ್ಲಿ ಬಾಳೆ ಗಿಡನೂ ಇದೆ ನೋಡಿ, ಇಲ್ಲಾಗಿತ್ತು ತಂದು ನೆಟ್ಟಿದ್ದಾರೆ ಇವಾಗ. ಇದೆಲ್ಲ ಹೂವಿನ ಗಿಡಗಳು. ಹೋಗ್ತಾ ಇದ್ದೀನಿ ನನಗೆ ಇಲ್ಲಿ ಕಡೆ. ಇದು ನಮ್ಮ ಗೇಟ್ ಹತ್ರ ಇಲ್ಲಿ ಮಲ್ಲಿಗೆ ಇದೆ ನೋಡಿ, ದುಂಡು ಮಲ್ಲಿಗೆ ಅಂತಾರಲ್ವ ಅದರ ಬಳ್ಳಿನೂ ಕೂಡ ಇದೆ. ಈ ಕಡೆ ಅಷ್ಟೇ, ಈ ಜಾಗದಲ್ಲಿ ಮಾತ್ರ ಮಣ್ಣಿದೆ ನಮ್ಮ ಜಾಗದಲ್ಲಿ. ಬಾಕಿ ಎಲ್ಲ ಕಡೆ ನಾವು ಸಿಮೆಂಟ್ ಹಾಕ್ಸಿದ್ದೀವಿ, ಎಲ್ಲೂ ಮಣ್ಣು ಅನ್ನೋದೇ ಇಲ್ವ. ಆ ಕಡೆ ಮಾತ್ರ ಇದೆ ಮಣ್ಣಿನ ಜಾಗ. ನೋಡಿ ಬೆಕ್ಕು ನೋಡಿ, ಎಲ್ಲಿ ನೋಡಿದ್ರು ಬೆಕ್ಕೆಯ, ಬೆಕ್ಕು ಇಲ್ಲದೆ ಇರೋ ಜಾಗನೇ ಇಲ್ಲ. ಒಂದು ರೌಂಡ್ ಹೀಗೆ ಹೊರಗಡೆ ಹೋಗುವ ಅಂತ ಹೊರಟಿದ್ದೀವಿ. ಪದೇ ಹೊರಗೋಗೋಣ ಅಂತ ಇರ್ತಾರೆ. ಈಗ ಒಂದು ಸಣ್ಣ ರೌಂಡ್ ಹೊಡೆಯೋಣ ಅಂತ, ಮತ್ತೇನಿಲ್ಲ, ಖಾಲಿ ಇಷ್ಟೇ ರೋಡಿನ ಮೇಲೇನೆ ಅಷ್ಟೇ. ಮೊನ್ನೆ ಹೋಗಿದ್ನಲ್ವ ನಮ್ಮ ಜಾಗದ ಹತ್ರ, ಅಲ್ಲೇ ಒಂದು ರೌಂಡ್ ಹೊಡೆದು ಹಾಗೆ ಬಂದುಬಿಡುವ ಅಂತ. ಇಲ್ಲೆಲ್ಲ ಕೆಲಸ ನಡೀತಾ ಇದೆ. ಗಿಡ ಎಲ್ಲ ತೆಗೆದು ಹಾಕಿದ್ದಾರೆ. ಇಲ್ಲಿ ಸುಮಾರಷ್ಟು ಗಿಡಗಳಿತ್ತು, ಇಲ್ಲಿ ಎಲ್ಲದನ್ನು ತೆಗೆದಿದ್ದಾರೆ. ಇಲ್ಲಿ ನೋಡಿ ತೆಗೆದು ಇಲ್ಲಿ ಹಾಕಿದ್ದಾರೆ ಅವರೆಲ್ಲ. ಇದೇ ಮನೆ ನೋಡಿ, ನಾನು ನಿಮ್ಗೆ ತೋರಿಸಿದ್ದೆ, ಫುಲ್ಲು ಕಸ ಎಲ್ಲ ಇಲ್ಲಿ ಬಿದ್ದಿದೆ. ಜಾಗ ಪಾಳು ಬಿದ್ದಿದೆ ಅಂದರೆ ತಂದು ಕಸ ಸುರಿಯೋರೇ ಜಾಸ್ತಿ ಅಲ್ವಾ. ಒಳ್ಳೆ ಇತ್ತು ಮನೆಯೆಲ್ಲ, ಏನಾದರೂ ರೆಡಿ ಮಾಡಿ ಬಾಡಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ರೀತಿ ಮಾಡಿ ಬಿಸಾಕಿದ್ದಾರೆ ನೋಡಿ. ಒಂದು ರೌಂಡು ಹೀಗೆ ಹೋಗಿ ಬರೋಣ ಅಂತ. ಸಂಜೆ ಕ್ಲಿಪ್ಪಿಂಗ್ ಇದು. ನಾನು ಅಡುಗೆ ಅಷ್ಟೇ ತೋರಿಸಿದ್ದೆ ನಿಮಗೆ, ಮತ್ತೇನು ಮುಂದೆ ತೋರಿಸಿಲ್ಲ. ಇಲ್ಲಿ ನೋಡಿ ನಮ್ಮ ಪೈಕಿಯವ್ರದ್ದೇ ಮನೆ ಇದು. ಫುಲ್ ಚೆಂದ ಹೂವಿನ ಗಿಡಗಳನ್ನ ಇಟ್ಟಿದ್ದಾರೆ ಮೇಲ್ಗಡೆ, ಕಾಂಪೌಂಡ್ ಮೇಲ್ಗಡೆ ಪಾಟಲ್ಲಿ. ಚೆಂದ ಇದೆ ನೋಡಿ, ಚೆಂದ ಮಾಡಿ ಇಟ್ಟಿದ್ದಾರೆ ಎಲ್ಲ ಗಿಡಗಳನ್ನು. ತುಂಬ ಇಷ್ಟ ಆಯ್ತು ನನಗೆ. ಅಪ್ಪಲ್ಲಿದೆ ಅಲ್ವಾ, ಚೆಂದ ಕಾಣಿಸುತ್ತೆ ನೋಡಬೇಕಿದ್ರೆ. ನಮ್ಮ ಜಾಗದ ಪಕ್ಕದಲ್ಲೇ ಇದೆ ಮನೆ. ವೆರೈಟಿ ಗಿಡಗಳಿವೆ ನೋಡಿ, ಎಲ್ಲ ಬಕೆಟ್ಸು ಪಾಟ್ಸು ಅದರಲ್ಲೆಲ್ಲ ಹಾಕಿದ್ದಾರೆ. ಇದು ಪಕ್ಕದಲ್ಲಿ ಇನ್ನೊಂದು ಖಾಲಿ ಜಾಗ ಇದೆ ನೋಡಿ. ನಾನು ಹೇಳಿದ್ನಲ್ಲ ನಿಮಗೆ ಶಾಮಿಯಾನ ಹಾಕ್ಸ್ತಾರೆ ಅಂತ, ಅವ್ರದ್ದೇ ಸಾಮಾನು ತುಂಬಿಕೊಂಡಿದೆ ಇಲ್ಲಿ. ನಮ್ಮ ಜಾಗದ ಎದುರುಗಡೆನೇ ಇದೆ ಇದು, ಫುಲ್ ಖಾಲಿ ಜಾಗ. ಎಲ್ಲದನ್ನು ತಂದು ಇಲ್ಲೇ ಇಡ್ತಾರೆ ಅವರು, ಬೇಕಾದಾಗ